ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು PHTR ಮತ್ತು HSTR ಎಕ್ಸಾಮನ್ನು ಬರೀಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂತಹ ಭಾವಿ ಶಿಕ್ಷಕರುಗಳಿಗಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂದರೆ 2015ರ PHTR ಎಕ್ಸಾಮ್ನಲ್ಲಿ ಕೊಟ್ಟಂತಹ ಕ್ವಶನ್ ಪೇಪರು. ಸೊ ಆ ಒಂದು ಕ್ವಶನ್ ಪೇಪರ್ನಲ್ಲಿರುವಂಥ 150 ಪ್ರಶ್ನೆಗಳು ಹೇಗಿದ್ವು, ಯಾವ ಪ್ಯಾಟರ್ನಲ್ಲಿದ್ವು, ಸೊ ಆ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ನೋಡಿ, ಇಲ್ಲಿ PHTR ಎಕ್ಸಾಮು 2015ರಲ್ಲಿ ಏನು ನಡೆದಿತ್ತು, ಆ ಒಂದು 2015ರ ಪೇಪರನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಸುಮಾರು 150 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈ 150 ಪ್ರಶ್ನೆಗಳು ಕೂಡ ಇದರಲ್ಲಿ GK ಜೊತೆಗೆ ಸೈಕಾಲಜಿ, ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷು, EVS ಜೊತೆಗೆ ಮ್ಯಾಥ್ಸು, ಹಾಗೆಯೇ ಕಂಪ್ಯೂಟರ್ ಶಿಕ್ಷಣವನ್ನು ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಕ್ವಶನ್ ಪೇಪರ್ ಯಾವ ಪ್ಯಾಟರ್ನಲ್ಲಿ ಬರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು 2015ರ ಪೇಪರ್ನಲ್ಲಿ ಬಂದಂತಹ ಕ್ವಶನ್ ಪೇಪರ್ನ ಪ್ಯಾಟರ್ನನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಕ್ವಶನ್ ಪೇಪರ್ ಹೇಗಿರುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಅದರ ಆನ್ಸರ್ ಹೇಗೆ ಬರಿಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ, ಪ್ರಾರಂಭ ಮಾಡೋಣ. ಮೊದಲನೇ ಕ್ವಶನ್ ಯಾವ ರೀತಿ ಇದೆ ಅಂಥೇಳಿ. ಓಕೆ, ಫಸ್ಟ್ ಕ್ವಶನ್ನು, ಸ್ಮಿತಾಳು ಗೃಹಪಾಠವನ್ನು ಇಲ್ಲದಿರುವುದರಿಂದ ಆಕೆಯನ್ನು ಆಟದ ಮೈದಾನಕ್ಕೆ ಹೋಗುವುದನ್ನು ತಡೆ ಹಿಡಿಯುವುದು ಇದಕ್ಕೆ ಉದಾಹರಣೆಯಾಗಿದೆ ಅಂತೇಳಿ. ಸೊ ಇಲ್ಲಿ ಕ್ವಶನ್ ಹೇಳ್ತಾ ಇದೆ, ಅವಳು ಗೃಹಪಾಠ ಮಾಡಿಲ್ಲ ಅಂತೇಳಿ ಅವಳನ್ನು ಆಟಕ್ಕೆ ಕಳಿಸದೇ ಇರೋದು ತಪ್ಪಾಗತ್ತೆ. ಅಂದರೆ ಅದರ ಅರ್ಥ ಅದು ಋಣಾತ್ಮಕ ಪುಷ್ಟೀಕರಣವಾಗಿರುತ್ತೆ ಅಂತೇಳಿ ಮೂರನೇ ಆಪ್ಷನನ್ನು ಆಯ್ಕೆ ಮಾಡ್ತೀರಾ. ಓಕೆನಾ? ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಎರಡನೇ ಕ್ವಶನನ್ನು ನೋಡೋದಾದರೆ, ಸೃಜನಶೀಲ ಮಗು ಇದನ್ನು ಹೊಂದಿರುತ್ತಾನೆ ಅಂತ ಕೊಟ್ಟಿದೆ. ಅಂದರೆ ಕೆಳಗಡೆ 4 ಆಪ್ಷನ್ ಕೊಟ್ಟಿರ್ತಾರೆ. ಯಾವ್ದ್ಯಾವುದು ಅಂದರೆ ಮೌಲಿಕತೆ, ಉತ್ತಮ ವ್ಯಕ್ತಿತ್ವ, ಅದರ ಜೊತೆಗೆ ಕಲಿಯುವ ಸಾಮರ್ಥ್ಯ, ಹಾಗೂ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ. ಯಾವುದಪ್ಪ ಅಂತ ಹೇಳಿದ್ರೆ ಧಾರಣಾ ಸಾಮರ್ಥ್ಯ ಅಂತೇಳಿ. ಕೊಟ್ಟಿರುವ 4ರಲ್ಲಿ ವಿಶೇಷವಾಗಿರುವಂತಹದ್ದು ಮೌಲಿಕತೆ. ಇದು ಸೃಜನಶೀಲತೆ ಇರುವಂತಹ ಮಗುವಿನಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಹಾಗಾಗಿ 1ನೇ ಆಪ್ಷನ್ ಸರಿಯಾದ ಉತ್ತರ. ಇನ್ನು 3ನೇ ಪ್ರಶ್ನೆಗೆ, ಮಕ್ಕಳು ಅವರ ಅನುಕ್ರಿಯೆಯನ್ನು ಹೀಗೆ ಪ್ರಬಲನಗೊಳಿಸಿದಾಗ ಬೇಗನೆ ಕಲಿಯುತ್ತಾರೆ ಅಂತ ಇದೆ. ಕೆಳಗಡೆ ಕೊಟ್ಟಿರುವ 4 ಆಪ್ಷನ್ಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ಯಾವಾಗ ಬೇಗ ಕಲಿತಾನಪ್ಪ ಅಂತ ಹೇಳಿದ್ರೆ ಅಪೇಕ್ಷಿತ ಅನುಕ್ರಿಯೆಯನ್ನು ಹೆಚ್ಚಿಸಿದಾಗ, ಅಂದರೆ ತನಗೆ ಇಚ್ಛೆ ಇರೋ ರೀತಿಯಲ್ಲಿ, ತನಗೆ ಬೇಕಾಗಿರೋ ರೀತಿಯಲ್ಲಿ ಅನುಕ್ರಿಯೆಯನ್ನು ಹೆಚ್ಚಿಸಿದಾಗ ಅವನು ಬೇಗ ಕಲಿತಾನೆ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಸೊ ಹಾಗಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 3 ಏನು ಹೇಳುತ್ತಪ್ಪ ಅಂತ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ, ಒಂದು ಮಗು ಮೊದಲ ಬಾರಿಗೆ ಆಂಬ್ಯುಲೆನ್ಸ್ ಅನ್ನು ನೋಡಿ ಅದನ್ನು ಅಗ್ನಿಶಾಮಕ ವಾಹನ ಎಂದು ಕರೆಯುವುದು. ಇಲ್ಲಿ ನಿದರ್ಶಿತಗೊಂಡ ಪಿಯಾಜೆಯ ಪರಿಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ, ಅಗ್ನಿಶಾಮಕ ವಾಹನವನ್ನು ಆಂಬ್ಯುಲೆನ್ಸನ್ನು ಅಗ್ನಿಶಾಮಕ ವಾಹನ ಅಂತ ಹೇಳ್ತಾ ಇದ್ದೇನೆ. ಅಂದರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ಮನೋಗತ ಮಾಡಿಕೊಳ್ಳುವಿಕೆ ಉಂಟಾಗ್ತಾ ಇದೆ. ಇನ್ನು 5ನೇ ಕ್ವಶನ್ನು, ಕೆಳಗಡೆ ಕೊಟ್ಟಿದ್ದಾರೆ ಲೀಸ್ಟನ್ನು A ಮತ್ತು B ಅಂತೇಳಿ. ಇದರಲ್ಲಿ ಹೊಂದಿಸಿ ಬರೆದು ಸರಿಯಾದ ಗುಂಪನ್ನು ಆರಿಸ್ಬೇಕು. ಅಂದರೆ ಇಲ್ಲಿ ವಸ್ತು ಶಾಶ್ವತವಾದ ಅನುಪಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು ಯಾವುದಕ್ಕೆ, ಅಮೂರ್ತ ಚಿಂತನೆ ಯಾವುದು, ಅಹಂ ಕೇಂದ್ರಿತ ಯಾವುದು, ವಿರುದ್ಧವಾದಂತಹದ್ದು ಯಾವುದು ಅಂತ ABCDಗಳನ್ನು ನೀವು ಕಂಪ್ಯಾರಿಸನ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ, ಅವ್ರು ಹೇಳೋ ಪ್ರಕಾರ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ನಿಮಗೆ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ನೀವು ಸರಿಯಾದ ಉತ್ತರ ಅಂತ ಹೇಳಿ ಆಯ್ಕೆ ಮಾಡಬೇಕಾಗತ್ತೆ. ಅಂದರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ 1ಕ್ಕೆ C ಅಂದರೆ ಸಂವೇದನಾಗತಿ ಅಂತ ಆದರೆ, 2ಕ್ಕೆ D, ಹಾಗೆ 3ಕ್ಕೆ B ಮತ್ತು 4ಕ್ಕೆ A ಸರಿಯಾಗಿರುತ್ತೆ. ಓಕೆನಾ? ನೆಕ್ಸ್ಟ್ 6ನೇ ಕ್ವಶನ್ನು, ಕ್ಲೈಂಬಿಂಗ್ ದಿ ಲಿಮಿಟ್ಲೆಸ್ ಲ್ಯಾಡರ್ ಎ ಲೈಫ್ ಈಸ್ ಕೆಮಿಸ್ಟ್ರಿ. ಈ ಪುಸ್ತಕವನ್ನು ಯಾರ ಆತ್ಮಕಥೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಆ್ಯಕ್ಚುಯಲ್ ಆಗಿ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು, ಅಥವಾ ಈ ಒಂದು ಪುಸ್ತಕ ಯಾರಿಗೆ ಸಂಬಂಧಪಟ್ಟಂತೆ ಬರೆದಿರ್ತಕ್ಕಂಥ ಪುಸ್ತಕ ಇದಾಗಿದೆಯಪ್ಪ ಅಂತ ನೋಡೋದಾದರೆ CN ರಾಮಚಂದ್ರ ರಾವ್ ಅವರ ಆತ್ಮಕಥೆಯಾಗಿರುವಂತಹ ಒಂದು ಪುಸ್ತಕ ಇದಾಗಿದೆ. ಸೊ ಆಪ್ಷನ್ 2 ನೀವು ಸರಿಯಾದ ಉತ್ತರ ಅಂಥೇಳಿ 6ನೇ ಪ್ರಶ್ನೆಗೆ ಆಯ್ಕೆ ಮಾಡ್ತೀರಾ.
ಅಂದರೆ ಇದು GKಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದೀರಾ. ಓಕೆ, ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 7ನೇ ಪ್ರಶ್ನೆ, ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ವೆರಿ ಸಿಂಪಲ್ ಕ್ವಶನ್ನು. ಸೊ ಈ ಒಂದು ಪ್ರಶ್ನೆಗೆ ಕೆಳಗಡೆ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಜೋನಾಸ್ ಸಾಕ್ ಅಂತ ಹೇಳಿ. ಸೊ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬಹುದು ಜೋನಾಸ್ ಸಾಕ್ ಅಂತೇಳಿ. 3ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ 8ನೇದು, ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಬೆಳಕಿನ ಈ ವಿದ್ಯಮಾನ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಬೆಳಕಿನ ಈ ಒಂದು ವಿದ್ಯಮಾನವನ್ನು ನಾವು ವಕ್ರೀಭವನ ಅಂತ ಕರಿತೀವಲ್ವಾ. ಸೊ ಹಾಗಾಗಿ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3ರಲ್ಲಿರ್ತಕ್ಕಂಥದ್ದು ವಕ್ರೀಭವನ ಅಂತ ಕರಿತೀವಿ. ಇದು ಬೆಳಕಿನ ಒಂದು ಲಕ್ಷಣ ಆಗಿರ್ತಕ್ಕಂಥದ್ದು. ಓಕೆನಾ. ಸೊ ಇದರ ಆಧಾರದ ಮೇಲೆ 3ನೇ ಆಪ್ಷನ್ ಅನ್ನು ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡ್ತೀರಾ. ಇನ್ನು 9ನೇ ಕ್ವಶನ್ನು, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ. ವೆರಿ ಸಿಂಪಲ್. ನಮ್ಮ ಜೀವಕೋಶದ ಒಳಗಡೆ ಇರುವ ಹಲವು ಕಣದಂಗಗಳಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೋಸ್ಕರನೇ ಒಂದು ಕಣದಂಗ ಇರುತ್ತೆ. ಅದನ್ನು ನಾವು ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಸೊ ಆಪ್ಷನ್ 1 ನೀವು 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತೇಳಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ. ಓಕೆನಾ. ಓಕೆ, ಸೊ ಸಿಂಪಲ್ ಪ್ರಶ್ನೆ ಆಯಿತು. ಇದಾದ ನಂತರದಲ್ಲಿ ಮತ್ತೊಂದು ಕ್ವಶನ್ನು, 10ನೇ ಪ್ರಶ್ನೆ ಏನಪ್ಪ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಹೋಗೋದಾದ್ರೆ ನೋಡಿ, 10ನೇ ಕ್ವಶನ್ ಬಂದ್ಬಿಟ್ಟು ವಿಶ್ವಸಂಸ್ಥೆಯು ಸ್ಥಾಪನೆಯಾದ ವರ್ಷ ಅಂತ. ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ವಿಶ್ವಸಂಸ್ಥೆ ಯಾವಾಗಪ್ಪ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ, ಸೊ ಈ ಒಂದು ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ವರ್ಷ ಬಂದ್ಬಿಟ್ಟು 1945 ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ 4ನೇ ಆಪ್ಷನಲ್ಲಿ ಕೊಟ್ಟಿದ್ದಾರೆ 1945 ಅಂತೇಳಿ. ಸೊ 10ನೇ ಪ್ರಶ್ನೆಗೆ ಅಂದರೆ ವಿಶ್ವಸಂಸ್ಥೆಯು ಸ್ಥಾಪನೆಯಾದ ವರ್ಷ ಯಾವುದಪ್ಪ ಅಂದರೆ 1945. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಇದಾದ ನಂತರ ಮುಂದಿನ ಪ್ರಶ್ನೆ 11ನೇ ಕ್ವಶನ್ ಏನು ಹೇಳ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದ್ರೆ, ಸತಿ ಪದ್ಧತಿಯ ನಿರ್ಮೂಲನೆಯನ್ನು ಜಾರಿಗೆ ತಂದ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಅಂದರೆ ಸತಿ ಸಹಗಮನ ಪದ್ಧತಿ ಅಂತ ಇತ್ತು. ಆಗ ಆ ಒಂದು ಸತಿ ಸಹಗಮನ ಪದ್ಧತಿಯನ್ನ ನಿರ್ಮೂಲನೆಯನ್ನ ಜಾರಿಗೆ ತಂದಿರತಕ್ಕಂಥ ಒಬ್ಬ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಪ್ಪ ಅಂದರೆ 2ನೇ ಆಪ್ಷನ್ ಕೊಟ್ಟಿದ್ದಾರಲ್ವಾ, ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಹೇಳಿ. ಸೊ ಇವರು ಈ ಒಂದು ಸತಿ ಪದ್ಧತಿಯ ನಿರ್ಮೂಲನೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು 11ನೇ ಪ್ರಶ್ನೆಗೆ 2ನೇ ಆಪ್ಷನ್ ಅನ್ನು ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ, ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆ, ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 12 ಬಂದ್ಬಿಟ್ಟು GMT ಇದರ ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆನ್ಸರು ಆಪ್ಷನ್ 1 ಗ್ರೀನ್ವಿಚ್ ಮೀನ್ ಟೈಮ್ ಅಂತೇಳಿ ಹೇಳಬೇಕಾಗತ್ತೆ. ಇವೆಲ್ಲ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಿದ್ದು. 13ನೇ ಕ್ವಶನ್ನು, 2014 ಫಿಫಾ ವರ್ಲ್ಡ್ ಕಪ್ ವಿಜೇತ ರಾಷ್ಟ್ರ ಯಾವುದು? ಸೊ ಇದು ಕೂಡ ಆಪ್ಷನ್ 2 ಜರ್ಮನಿ ಅಂತೇಳಿ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂತಹ ಕ್ವಶನ್ನು. ಸೊ ವಿಜೇತ ರಾಷ್ಟ್ರ ಜರ್ಮನಿ, ಆಪ್ಷನ್ 2 ಸರಿಯಾದ ಉತ್ತರ ಅಂತೇಳಿ ನೀವು ಆಯ್ಕೆ ಮಾಡ್ತೀರಾ. ಇನ್ನು 14ನೇ ಪ್ರಶ್ನೆ, ಭಾರತದಲ್ಲಿ ಜೀವಮಾನದ ಶ್ರೇಷ್ಠ ಸಾಧನೆಗಾಗಿ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ನೀಡುವ ಕ್ಷೇತ್ರ. ಇಲ್ಲಿ ಧ್ಯಾನ್ ಚಂದ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯಾವ್ರಪ್ಪ ಅಂತ ಹೇಳಿದ್ರೆ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿರೋದ್ರಿಂದ ಈ ಒಂದು ಪ್ರಶಸ್ತಿಯನ್ನು ಕ್ರೀಡೆಯಲ್ಲಿ ಶ್ರೇಷ್ಠ ಸಾಧನೆ ಮಾಡಿದವರಿಗೆ ಕೊಡ್ತಾರೆ. ಹಾಗಾಗಿ 3ನೇ ಆಪ್ಷನ್ ಸರಿಯಾದ ಉತ್ತರ ಕ್ರೀಡೆ. ಇದಾದ ನಂತರ ನೆಕ್ಸ್ಟ್ ಬರುವಂಥ ಕ್ವಶನ್ ನಂಬರ್ 15 ನೋಡೋದಾದ್ರೆ, ಭಾರತದ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ಒಳಗೊಂಡಿರುವ ವಿಧಿ ಯಾವುದು ಅಂತೇಳಿ ಸಂವಿಧಾನದ ವಿಧಿಗಳಿಗೆ ಸಂಬಂಧಪಟ್ಟ ಹಾಗೆ 2ನೇ ಆಪ್ಷನ್ನು 19ನೇ ವಿಧಿಯನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ. ಇದಾದ ನಂತರ 16ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲು ದೊರೆಯುವ ರಾಜ್ಯ ಯಾವುದು ಅಂತ ಕ್ವಶನ್ನು. ಕೆಳಗಡೆ 4 ಆಪ್ಷನ್ ಇದೆ, ಮಹಾರಾಷ್ಟ್ರ, ಒರಿಸ್ಸಾ, ತೆಲಂಗಾಣ, ಇದರ ಜೊತೆಗೆ
ಬಿಹಾರ. ಸೊ 4ನೇ ಆಪ್ಷನ್ ಬಿಹಾರ ಸರಿಯಾದ ಉತ್ತರ ಆಗತ್ತೆ. ನೀವು ಅದನ್ನು ಆಯ್ಕೆ ಮಾಡ್ತೀರಾ. ಇನ್ನು 17ನೇ ಪ್ರಶ್ನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದ ವರ್ಷ. ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇನಿದೆಯಲ್ವಾ, ಆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಆರಂಭವಾಗಿದ್ದು ಯಾವಾಗಪ್ಪ ಅಂದರೆ 2006ರಲ್ಲಿ. ಸೊ ಆಪ್ಷನ್ 1 ನೀವು ಆಯ್ಕೆ ಮಾಡ್ತೀರಾ, 2006 ಅಂತೇಳಿ ಬರೀಬೇಕಾಗತ್ತೆ. ಓಕೆನಾ. ಸೊ ಈ ಒಂದು ಜನರಲ್ ಪಾಯಿಂಟ್ಸ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. 18ನೇ ಪ್ರಶ್ನೆನೂ ಕೂಡ ಅಷ್ಟೇ ನೋಡಿ. ಇಲ್ಲಿ 18ನೇ ಸಾರ್ಕ್ ಸಮ್ಮೇಳನ 2014 ಇದು ನಡೆದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಶ್ರೀಲಂಕಾ, ಭಾರತ, ಚೀನಾ ಮತ್ತು ನೇಪಾಳ. ಸೊ 18ನೇ ಸಾರ್ಕ್ ಸಮ್ಮೇಳನ 2014ರಲ್ಲಿ ನಡೆದಿದ್ದು ನೇಪಾಳದಲ್ಲಾಗಿರೋದ್ರಿಂದಾಗಿ ಆಪ್ಷನ್ 4 ನೀವು ಆಯ್ಕೆ ಮಾಡ್ತೀರಾ, ನೇಪಾಳ. ಓಕೆ, 18ನೇ ಕ್ವಶನಿಗೆ ಆನ್ಸರು ನೇಪಾಳ ಅಂತೇಳಿ ನೀವು ಬರಿಬೇಕಾಗತ್ತೆ. ಇದಾದ ನಂತರ ನೆಕ್ಸ್ಟ್ ಬರುವಂತಹದ್ದು ಕ್ವಶನ್ ನಂಬರ್ 19. ದಿನಾಂಕ 22 ಜುಲೈ 2014ರಂದು ಅಪಘಾತಕ್ಕೊಳಗಾದ ಮಲೇಷಿಯಾ ಏರ್ಲೈನ್ಸ್ ವಿಮಾನ MH17 ಹೊರಟಿದ್ದ ಪ್ರಯಾಣ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಆಮ್ಸ್ಟರ್ ಡ್ಯಾಮ್ನಿಂದ ಕೌಲಾಲಂಪುರ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಆಗುತ್ತೆ. ನೀವು ಇಲ್ಲಿ ನೋಡಿದರೆ 2015ರಲ್ಲಿ ನಡೆದಂತಹ ಪರೀಕ್ಷೆಗೆ 2014ರ ಕೆಲವು ಸನ್ನಿವೇಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ನೀವು ಈ ವರ್ಷ ಎಕ್ಸಾಮ್ ನಡೀತು ಅಂದರೆ ಈ ವರ್ಷದ ಕರೆಂಟ್ ಈವೆಂಟ್ಸನ್ನು ತಿಳ್ಕೊಬೇಕಾಗತ್ತೆ. ಓಕೆನಾ. ಇನ್ನು 20ನೇ ಕ್ವಶನ್ನು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದ ನಂತರ ಭೇಟಿ ನೀಡಿದ ಮೊದಲ ದೇಶ. ಸೊ ಯಾವುದು ಅಂದರೆ ಅದು 4ನೇ ಆಪ್ಷನ್ನಲ್ಲಿರುವಂತಹ ಭೂತಾನನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಸರಿಯಾದ ಉತ್ತರ ಅಂತೇಳಿ. ಇನ್ನು 21ನೇ ಕ್ವಶನ್ನು, ಸುನಿಲನು ನಿಯಮಿತವಾಗಿ ಶಾಲೆಗೆ ಹೋಗುವುದಿಲ್ಲ ಮತ್ತು ಅದಕ್ಕೆ ಕಾರಣವನ್ನು ಬಹಿರಂಗಪಡಿಸುವುದಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಅನುಸರಿಸುವ ವಿಧಾನ ಏನು ಅಂದರೆ ಅವನನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ, ಜೊತೆಗೆ ಅವನ ಮೇಲೆ ನಿಗಾ ವಹಿಸಬೇಕಾಗತ್ತೆ, ಜೊತೆಗೆ ಏನು ಕಾರಣಗಳು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅಂದರೆ ವೈಯಕ್ತಿಕವಾದಂತಹ ಅವನ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಂದರೆ ಇದರ ಅರ್ಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಶಿಕ್ಷಕ ಏನು ಕೈಗೊಳ್ಳಬೇಕಪ್ಪ ಅಂತ ಹೇಳಿದ್ರೆ ವ್ಯಕ್ತಿ ಅಧ್ಯಯನ ಅಂತಕ್ಕಂತಹ ಒಂದು ಪದ್ಧತಿಯನ್ನು ಬಳಕೆ ಮಾಡಬೇಕಾಗತ್ತೆ ಆ ಒಂದು ಸಮಸ್ಯೆಯನ್ನು ಕಂಡುಹಿಡ್ಕೊಳ್ಳಿಕ್ಕೆ. ಇನ್ನು 22ನೇ ಪ್ರಶ್ನೆ, ಅನೈಚ್ಛಿಕ ಅವಧಾನವು ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಳಗಡೆ 4 ಆಪ್ಷನ್ ಇದೆ. ಸ್ವಾಭಾವಿಕವಾದದ್ದು, ಒತ್ತಾಯಪೂರ್ವಕವಾದದ್ದು, ಪ್ರಯಾಸಪೂರಿತವಾದದ್ದು, ಅದರ ಜೊತೆಗೆ ಇನ್ನೊಂದು ಆಪ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಒತ್ತಡ ಪೂರಿತವಾದದ್ದು. ಸೊ ಇವೆರಡು 4ರಲ್ಲಿ ಸ್ವಾಭಾವಿಕವಾದದ್ದು ಸರಿಯಾದ ಉತ್ತರ ಆಗತ್ತೆ ಈ ಒಂದು ಪ್ರಶ್ನೆಗೆ. ಇನ್ನು 23ನೇದು, ಒಟ್ಟಾರೆ ಪಠ್ಯಕ್ರಮವು ವಿವಿಧ ವಿಷಯಗಳ ನಡುವೆ ಸಮನ್ವಯತೆಯನ್ನು ಪ್ರತಿಫಲಿಸುವ ಮೂಲಕ ಈ ಕೆಳಗಿನ ಅಂಶವನ್ನು ಸಾಧಿಸಲು ನೆರವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸೊ ಇಲ್ಲಿ ಪಠ್ಯಕ್ರಮದಲ್ಲಿರುವಂತಹ ಎಲ್ಲ ವಿಷಯಗಳ ಸಮನ್ವಯತೆಯಿಂದಾಗಿ ನಮಗೇನಾಗತ್ತೆ ಅಂದರೆ ಕಂಪ್ಲೀಟ್ ಆ ಇಡೀ ಪುಸ್ತಕದಲ್ಲಿ ಏನು ವಿಷಯಗಳಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಕಂಪ್ಲೀಟಾಗಿ ಆ ಪುಸ್ತಕದ ಒಳಗಡೆ ಇರುವ ಎಲ್ಲ ಅಂಶಗಳ ಕಲಿಕೆ ಆಗತ್ತೆ. ಅಂದರೆ ಒಳನೋಟ ಕಲಿಕೆ ಅಂತೇಳಿ ಆಪ್ಷನ್ 1 ಆಯ್ಕೆ ಮಾಡಬೇಕಾಗತ್ತೆ. ಓಕೆ. ಇನ್ನು 24ನೇ ಕ್ವಶನನ್ನು ನೀವು ನೋಡೋದಾದರೆ, ಶ್ರೀಧರನು ಘಟಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಾಗುವುದಿಲ್ಲ, ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಯನ್ನು ದೂಷಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ನೋಡಿ, ಅವನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿಲ್ಲ, ಹಾಗಂತೇಳಿ ಅವನು ಏನು ಮಾಡ್ತಾನೆ, ಪ್ರಶ್ನೆ ಪತ್ರಿಕೆ ಚೆನ್ನಾಗಿಲ್ಲ ಅಥವಾ ಪ್ರಶ್ನೆ ಪತ್ರಿಕೆ ಔಟ್ ಆಫ್ ಸಿಲೆಬಸ್ಸು ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳು ಅರ್ಥ ಆಗಿಲ್ಲ, ಈ ಥರದ್ದು ಏನೋ ಒಂದು ಕೇಳ್ತಾನೆ. ಅಂದರೆ ಇದರ ಅರ್ಥ ಅವನಿಗೆ ಪ್ರಾಕ್ಷೇಪಣಾ ವಿಧಾನವನ್ನು ಬಳಕೆ ಮಾಡ್ತಾ ಇದ್ದಾನೆ. ತಾನು ಮಾಡಿರುವ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕ್ತಕ್ಕಂಥದ್ದು, ಇದನ್ನು ನಾವು ಪ್ರಾಕ್ಷೇಪಣಾ ವಿಧಾನ ಅಂತ ಕರಿತೀವಿ. ಅದನ್ನು ಬಳಸ್ಕೊಂಡು ಅವನು ಏನಾಗ್ತಾ ಇದ್ದಾನೆ ಅಂದರೆ ಆ ಒಂದು ಸಮಸ್ಯೆಯಿಂದ ದೂರ ಆಗ್ತಾ ಇದ್ದಾನೆ. ಓಕೆನಾ. ಸೊ ಈ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಆಪ್ಷನ್ 2 ನೀವು ಆಯ್ಕೆ ಮಾಡಬೇಕಾಗತ್ತೆ, ಪ್ರಾಕ್ಷೇಪಣಾ ವಿಧಾನ ಅಂತೇಳಿ. ಇನ್ನು 25ನೇ ಕ್ವಶನ್ನು, ಕಾರ್ಯಪೂರ್ವ ಹಂತದ ಗುಣಲಕ್ಷಣ ಅಂತ ಕೊಟ್ಟಿದ್ದಾರೆ. ಸೊ ಕಾರ್ಯಪೂರ್ವ ಹಂತದಲ್ಲಿರುವ ಗುಣಲಕ್ಷಣ ಕೆಳಗಡೆ ಕೊಟ್ಟಿರುವ 4ರಲ್ಲಿ ಅಹಂ ಕೇಂದ್ರಿತ ಅಂತ ಏನು ಬರುತ್ತಲ್ಲ, ಈ ಅಹಂ ಕೇಂದ್ರಿತ ಅಂತಕ್ಕಂಥದ್ದು ಕಾರ್ಯಪೂರ್ವ ಹಂತದ ಒಂದು ಗುಣಲಕ್ಷಣವಾಗಿದೆ. ಸೊ ಇದನ್ನು ನೀವು ಬೋಧನಾ ವಿಧಾನಗಳಲ್ಲಿ ತಿಳ್ಕೊಬೇಕಾಗತ್ತೆ. ಇದಾದ ನಂತರ ಬುದ್ಧಿಶಕ್ತಿಯ ಅಶಾಬ್ದಿಕ ಪರೀಕ್ಷೆಗೆ ಉದಾಹರಣೆ. ಕೆಳಗಿನವುಗಳಲ್ಲಿ ಬುದ್ಧಿಶಕ್ತಿಯ ಅಶಾಬ್ದಿಕ ಪರೀಕ್ಷೆಗೆ
ಯಾವುದನ್ನ ಬಳಕೆ ಮಾಡ್ತಾರಪ್ಪ ಅಂದ್ರೆ ಕೆಳಗೆ ಕೊಟ್ಟಿರುವ 4 ಪರೀಕ್ಷೆಗಳಲ್ಲಿ ರೇವನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಅನ್ನುವಂಥ ಒಂದು ಪರೀಕ್ಷೆಯನ್ನ ಬಳಸ್ತಾರೆ. ಮನೋವಿಜ್ಞಾನದ ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿರುತ್ತೆ. ಸೊ ಇದ್ರ ಕಡೆಗೆ ನೀವು ಗಮನ ಕೊಡಬೇಕಾಗತ್ತೆ. ಓಕೆನಾ? ಹಾಗೇನೆ 27ನೇ ಕ್ವಶನ್ನು ಮಾಹಿತಿಯ ಸಂವಹನಕ್ಕಾಗಿ ಬಳಸುವ ಚಿಹ್ನೆಗಳ ವ್ಯವಸ್ಥೆಯ ಜೊತೆಗೆ ಅವುಗಳನ್ನು ಸೇರ್ಪಡಿಸುವುದಕ್ಕೆ ಏನಂತ ಕರೀತಾರೆ ಅಂದ್ರೆ ಹೀಗೆನ್ನುವರು ಅಂತ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದಪ್ಪ ಅದಕ್ಕೆ ಆನ್ಸರ್ ಅಂದ್ರೆ ಯೋಚನೆ ಅಂತೇಳಿ ನೀವು ಬರೀಬೇಕಾಗತ್ತೆ. ಇದಾದ ನಂತರ ರಚನಾತ್ಮಕವಾದ ವಿಧಾನದ ಗುಣಲಕ್ಷಣ ಇದಾಗಿರುವುದಿಲ್ಲ ಅಂತೇಳಿ, ಅಂದ್ರೆ ಯಾವುದೇ ಒಂದು ವಿಧಾನಗಳಲ್ಲಿ ರಚನಾತ್ಮಕವಾದ ವಿಧಾನ ಕೆಳಗಿನವುಗಳಲ್ಲಿ ಯಾವುದಾಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳನ್ನು ನೀವು ನೋಡ್ತಾ ಹೋದಾಗ ಮೇಲ್ಗಡೆ ಇರುವ 3 ಕೂಡ ಹೌದಾಗಿದ್ದು 4ನೇದು ನಿರ್ಧರಿತ ಪಠ್ಯಕ್ರಮಕ್ಕೆ ಬದ್ಧವಾಗಿರೋದೇನಿದೆಯಲ್ಲ ಅದು ಅಲ್ಲ, ತಪ್ಪು ಅಂತೇಳಿ ನಾವು ಹೇಳಬೇಕಾಗತ್ತೆ. ಇದಾದ ನಂತರ 29ನೇ ಕ್ವಶನ್ನು ಆಟದ ಗುಂಪುಗಳಲ್ಲಿ ಮಗು ಪಾಲ್ಗೊಳ್ಳುವುದು ಈ ಕೆಳಗಿನವುದಕ್ಕೆ ಕಾರಣವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಒಂದು ಗುಂಪು ಮಗು ಪಾಲ್ಗೊಳ್ಳಿಕ್ಕೆ ಕಾರಣ ಆಗತ್ತೆ ಅಂದ್ರೆ ಜ್ಞಾನಾತ್ಮಕ ವಿಕಾಸನ, ಉದ್ವೇಗದಿಂದ ಬಿಡುಗಡೆನ, ದೈಹಿಕ ಗತಿ ಸಾಮರ್ಥ್ಯ ಏಕಸನನ, ಅಥವಾ ಸಮಾಜದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನ ಕಲಿಯೋದ. ಇಲ್ಲಿ ಆಕ್ಚುಯಲ್ ಆಗಿ ಒಟ್ಟಾಗಿ ಆಟ ಆಡೋದ್ರಿಂದಾಗಿ ಒಂದು ಸಮಾಜ ಇದೆ ಅಂದ್ರೆ ಸಮಾಜದ ಬೇಡಿಕೆಗಳು ಏನಿದಾವೆ ಅದಕ್ಕೆ ಹೊಂದಿಕೊಳ್ತಕ್ಕಂಥ ಒಂದು ಲಕ್ಷಣವನ್ನ ಪಡ್ಕೊಳ್ಳುತ್ತೆ ಮಗು. ಹಾಗಾಗಿ 4ನೇ ಆಪ್ಷನ್ ಅನ್ನು ನೀವು ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 30ನೇ ಕ್ವಶನ್ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದೆ, ಈ ಹಂತದಲ್ಲಿ ಬೌದ್ಧಿಕ ಅಭಿವೃದ್ಧಿಯ ದರವು ತೀವ್ರಗತಿಯಲ್ಲಿ ಇರುತ್ತದೆ. ಅಂದ್ರೆ ಮಗುವಿನ ಬುದ್ಧಿಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಏರ್ತಾ ಇರುತ್ತಪ್ಪ. ಯಾವಾಗಪ್ಪ ಅಂದ್ರೆ ಅದು ಕೊಟ್ಟಿರುವ 4ರಲ್ಲಿ ಬಾಲ್ಯಾವಸ್ಥೆಯಲ್ಲಿ ಬೌದ್ಧಿಕ ಅಭಿವೃದ್ಧಿಯ ದರ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ 2ನೇ ಆಪ್ಷನ್ ಸರಿಯಾದ ಉತ್ತರ ಆಗತ್ತೆ. ಓಕೆನಾ? ನೆಕ್ಸ್ಟ್ 31ನೇ ಕ್ವಶನ್ನು ನಂತರ ಕಲಿತ ವಿಷಯಗಳ ಸ್ಮರಣೆಯ ಮೊದಲು ಕಲಿತ ವಿಷಯಗಳ ಸ್ಮರಣೆಗೆ ಅಡ್ಡಿ ಉಂಟಾದರೆ ಅದನ್ನು ಹೀಗೆನ್ನುವರು ಅಂತಿದೆ. ಅಂದ್ರೆ ಈ ಕಲ್ತ್ವಿ ಅಂದ್ರೆ ಹಿಂದೆ ಕಲ್ತಿರುವಂಥ ವಿಷಯ ಮರ್ತೋಗ್ತಕ್ಕಂಥದ್ದು. ಯಾವುದಪ್ಪ ಅದಂದ್ರೆ ಉತ್ತರ ವ್ಯಾಪಿ ಅವರೋಧ ಅಂತೇಳಿ ಇದು ಒಂದು ಸಮಸ್ಯೆ ಆಗಿದೆ. ಸೊ ಈ ಒಂದು ಸಮಸ್ಯೆಯನ್ನ ಸರಿತೂಗಿಸ್ಕೊಂಡು ನಾವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ಸಮಸ್ಯೆಯನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಹಿಂದಿನ ವಿಷಯಕ್ಕಿಂತ ಈ ವಿಷಯ ಕಲಿತ ತಕ್ಷಣ ಹಿಂದಿನ ವಿಷಯ ಮರಿತಕ್ಕಂಥದ್ದು. ಇನ್ನು 32ನೇ ಕ್ವಶನ್ನು ಸ್ಮರಿಸುವುದು ಪ್ರಮುಖವಾಗಿ ಇದರಿಂದ ಬೆಂಬಲ ಪಡೆಯುತ್ತದೆ. ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಸ್ಮರಣೆ ನಾವೇನು ಮಾಡ್ಕೊಳ್ತೀವಲ್ಲ, ಈ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಕೆಳಗಿನ ಯಾವುದರ ಬೆಂಬಲಿತ ಆಗಿರುತ್ತಪ್ಪ ಅಂತ ಹೇಳಿದ್ರೆ ಏನದು ಅಂದ್ರೆ ಸಹಚರ್ಯ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳನ್ನು ನೀವು ನೋಡ್ತಾ ಹೋದಾಗ 1ನೇದು ಸಹಚರ್ಯ ಇದೆ, 2ನೇದು ವಿಭಜನೆ ಅಂತಿದೆ. ಇದಾದ ನಂತರ 3ನೇ ಆಪ್ಷನ್ ಏನಿದೆಯಪ್ಪ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಋಣಾತ್ಮಕ ವರ್ಗಾವಣೆ ಅಂತ ಇದೆ. ಅದರ ಜೊತೆಗೆ 4ನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಶೂನ್ಯ ವರ್ಗಾವಣೆ. ಇಲ್ಲಿ ಆಕ್ಚುಲಿ ನಾವು ಸ್ಮರಣೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಹಚರ್ಯದ ಕಾರಣದಿಂದಾಗಿ ಆ ಒಂದು ಕಾರ್ಯ ನಡೀತದೆ ಅಂತೇಳಿ. ಸೊ 1ನೇ ಆಪ್ಷನ್ ಅನ್ನ ಉತ್ತರ ಅಂತೇಳಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದಾದ ನಂತರ 33ನೇ ಕ್ವಶನ್ ಬಂದ್ಬಿಟ್ಟು ಮನೋವೈಜ್ಞಾನಿಕವಾಗಿ ಹೆಚ್ಚು ಅರ್ಥಪೂರ್ಣವಾಗಿರುವ ಹೇಳಿಕೆ. ಕೆಳಗಡೆ ಹೇಳಿಕೆಗಳಿದಾವೆ. ಆ ಹೇಳಿಕೆಗಳನ್ನು ಅಬ್ಸರ್ವ್ ಮಾಡಿ ಆ 4 ಹೇಳಿಕೆಗಳಲ್ಲಿ ಮನೋವೈಜ್ಞಾನಿಕವಾಗಿ ಹೆಚ್ಚು ಅರ್ಥಪೂರ್ಣವಾಗಿರೋದು ಅಂದ್ರೆ ಮಗು ಎಂದಿಗೂ ವಿಫಲತೆಯ ಅನುಭವವನ್ನು ಹೊಂದಬಾರದು ಅನ್ನೋದು ಒಂದು ಹೇಳಿಕೆ ಇದೆ. ಇನ್ನೊಂದು 2ನೇ ಹೇಳಿಕೆ ಏನಿದೆಯಪ್ಪ ನೋಡಿ, ಇಲ್ಲಿ 2ನೇ ಹೇಳಿಕೆ ಏನಿದೆ ಅಂತಂದ್ರೆ ವಿಫಲತೆಯು ಯಾವಾಗಲೂ ಹತಾಶೆಯಿಂದ ಕೂಡಿದೆ, ಹಾಗಾಗಿ ಅಪಾಯಕಾರಿ ಅಂತ ಕೊಟ್ಟಿದ್ದಾರೆ 2ನೇ ಆಪ್ಷನ್. ಇನ್ನು 3ನೇ ಆಪ್ಷನ್ ಬಂದ್ಬಿಟ್ಟು 3ನೇ ಆಪ್ಷನ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ 3ನೇ ಆಪ್ಷನ್ ಅಂತಂದ್ರೆ ಯಶಸ್ಸು ಯಾವಾಗಲೂ ಪ್ರೇರಣಾತ್ಮಕವಾದುದು, ಹಾಗಾಗಿ ಪ್ರಯೋಜನಕಾರಿ ಅಂತ ಕೊಟ್ಟಿದ್ದಾರೆ. ಇನ್ನು 4ನೇದು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ನೋಡ್ಬಿಟ್ಟು ನೀವು ಯಾವುದು ಅಂತ ಚೂಸ್ ಮಾಡಬೇಕು. 4ನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪುನರಾವರ್ತಿತ ವೈಫಲ್ಯತೆಯ ನಿಸ್ಸಂದೇಹವಾಗಿ ಅಪ್ರೇರಕವಾದದ್ದು, ಹಾಗಾಗಿ ತಡೆಗಟ್ಟಬೇಕು ಅಂತಿದೆ. ನೋಡಿ 4ರಲ್ಲೂ ತುಂಬಾ ಅರ್ಥಪೂರ್ಣವಾಗಿರೋದು ಯಾವುದು ಅಂದ್ರೆ 4ನೇದು. ಯಾಕೆ ಅಂದ್ರೆ ಪುನರಾವರ್ತಿತ ವೈಫಲ್ಯತೆ ಅಂದ್ರೆ ನಾವು ಪದೇ ಪದೇ ಅಭ್ಯಾಸ ಮಾಡ್ತಾ ಇದ್ದಾಗ ಅಲ್ಲಿ ಉಂಟಾಗ್ತಕ್ಕಂಥ ವೈಫಲ್ಯತೆಯ ಒಂದು ನಿಸ್ಸಂದೇಹವಾಗಿ ನಾವು ಅಪ್ರೇರಕವಾದದ್ದು, ಹಾಗಾಗಿ ತಡೆಗಟ್ಟಬೇಕು ಅಂತ ಹೇಳ್ತೀವಿ. ಅಂದ್ರೆ ನಾವು ಪದೇ ಪದೇ ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಆ ಒಂದು ಮಾಡ್ತಕ್ಕಂಥ ತಪ್ಪನ್ನೇ ಪದೇ ಪದೇ ತಪ್ಪು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅದು ಒಂದು ಅಪ್ರೇರಕವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಬಾರಿ ತಪ್ಪು ಮಾಡಿದರೆ ಅದನ್ನು ಮುಂದಿನ ಹಂತದಲ್ಲಿ ನಾವು ತಿದ್ಕೊಳ್ಬೇಕಾಗತ್ತೆ. ಸೊ ಇದು ಕೊಟ್ಟಿರುವ 4ರಲ್ಲೂ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಂದು ವ್ಯಾಖ್ಯೆ ಆಗಿದೆ, ಅಂದರೆ ಸ್ಟೇಟ್ಮೆಂಟ್ ಆಗಿದೆ ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ಬೋದು. ಸೊ ದ್ಯಾಟ್ 4ನೇ ಆಪ್ಷನ್ನು ಸರಿಯಾದ ಉತ್ತರ ಅಂತ ಹೇಳಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಓಕೆನಾ? ಇದಾದ ನಂತರ 34ನೇ ಕ್ವಶನ್ನು, ವಿದ್ಯಾರ್ಥಿಯ ತರಗತಿ ವರ್ತನೆಯ ಮೇಲೆ ಪ್ರಭಾವ ಬೀರುವ ಅಂಶ ಕೆಳಗಿನವುಗಳಲ್ಲಿ ಶಿಕ್ಷಕ, ಸಹಪಾಠಿಗಳು, ತರಗತಿಯ ಭೌತಿಕ ವಿನ್ಯಾಸ, ಪಠ್ಯಪುಸ್ತಕ. 4ರಲ್ಲೂ ಅತ್ಯಂತ ಪ್ರಭಾವ ಬೀರೋದು ಸಹಪಾಠಿಗಳು. ಇನ್ನು 35ನೇದು, 6ನೆಯ ತರಗತಿಯ ವಿದ್ಯಾರ್ಥಿ ಗಣಿತದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಆನಂದ ಪಡುತ್ತಾನೆ. ಇದಕ್ಕೆ ಕಾರಣ ಏನಪ್ಪಾ ಅಂದರೆ ತರಗತಿಯ ಭೌತಿಕ ಸನ್ನಿವೇಶ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಬಾಹ್ಯವಾಗಿ ಪ್ರೇರಣೆಗೊಂಡಿರೋದು, ಇನ್ನೊಂದು ಆಂತರಿಕವಾಗಿ ಪ್ರೇರಣೆಗೊಂಡಿರೋದು, ಅದಾದ ನಂತರದಲ್ಲಿ ಇನ್ನೆರಡು ಆಪ್ಷನ್ ಸಾಮಾಜಿಕವಾಗಿ ಪ್ರೇರಣೆಗೊಂಡಿರೋದು, ಜೊತೆಗೆ ಶೈಕ್ಷಣಿಕವಾಗಿ ಪ್ರೇರಣೆಗೊಂಡಿರೋದು. ಇವು 4ರಲ್ಲೂ ಅವನು ಖುಷಿ ಪಡ್ತಾ ಇರೋದು ಅಂದರೆ ಸಂತೋಷವಾಗಿ ಲೆಕ್ಕವನ್ನು ಬಿಡಿಸ್ತಾ ಇರೋದು ಅವನ ಆಂತರಿಕವಾಗಿ ಉಂಟಾದಂತಹ ಪ್ರೇರಣೆಯಿಂದಾಗಿ. ಹಾಗಾಗಿ 2ನೇ ಆಪ್ಷನ್ ಸರಿಯಾದ ಉತ್ತರ. 36ನೇ ಕ್ವಶನಿಗೆ, ಮೇರಿಗೆ ಉದ್ದ ಮತ್ತು ಅಗಲದಲ್ಲಿ ವ್ಯತ್ಯಾಸವಿರುವ 9 ಗ್ಲಾಸ್ಗಳನ್ನು ನೀಡಿ ಅವುಗಳನ್ನು ಎತ್ತರಕ್ಕನುಗುಣವಾಗಿ ಉದ್ದ ಸಾಲುಗಳಲ್ಲಿಯೂ ಅಗಲಕ್ಕನುಗುಣವಾಗಿ ಅಡ್ಡ ಸಾಲುಗಳಲ್ಲಿಯೂ ಶ್ರೇಣಿಗೊಳಿಸಲು ತಿಳಿಸಲಾಯಿತು. ಈ ಕಾರ್ಯವನ್ನು ಹೀಗೆನ್ನುವರು. ಅಂದರೆ ಕೊಟ್ಟಿರುವ ಸಮಸ್ಯೆಗೆ ಅಲ್ಲಿ ಏನು ಮಾಡಬೇಕು ಕಾರ್ಯವನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ವರ್ಗೀಕರಣನ, ಬಹುಮುಖ ವರ್ಗೀಕರಣನ, ಸರಳ ಶ್ರೇಣೀಕರಣನ ಅಥವಾ ಬಹುಮುಖ ಶ್ರೇಣೀಕರಣನ ನೋಡಿದರೆ ಅಲ್ಲಿ ವರ್ಗ ಮಾಡಬೇಕು, ಜೊತೆಗೆ ವರ್ಗೀಕರಿಸಬೇಕಾದ್ರೆ ಶ್ರೇಣೀಕೃತವಾಗಿ ವರ್ಗೀಕರಿಸಬೇಕಾಗಿರೋದ್ರಿಂದ ನೀವು ಶ್ರೇಣೀಕೃತ ವರ್ಗೀಕರಣ ಅಂತೇಳಿ ಬರೀಬೇಕಾಗತ್ತೆ. ಇನ್ನು 37ನೇ ಕ್ವಶನ್ನು, ತರಗತಿಯಲ್ಲಿ ಬಳಸುವ ಬೋಧನಾ ವಿಧಾನಗಳ ಪರಿಣಾಮವನ್ನು ತಿಳಿಯಲು ಶಿಕ್ಷಕ ನೇಮಿಸಿಕೊಳ್ಳುವ ವಿಧಾನ. ಯಾವ ವಿಧಾನ ಬಳಸ್ತಾನೆ? ಸಾಮಾನ್ಯವಾಗಿ ಪ್ರಾಯೋಗಿಕ ಪದ್ಧತಿಯನ್ನು ಬಳಕೆ ಮಾಡಬೇಕಾಗತ್ತೆ. ಸೊ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗತ್ತೆ, ಪ್ರಾಯೋಗಿಕ ಪದ್ಧತಿ. 38ನೇ ಕ್ವಶನ್ ನೋಡಿ, ಪೋಷಕರು ಮಕ್ಕಳ ಮೇಲೆ ಅತಿಯಾಗಿ ಅಧಿಕಾರ ಚಲಾಯಿಸಬಾರದು, ಏಕೆಂದರೆ ಅದು ಅವರಲ್ಲಿ ಕೀಳರಿಮೆಯನ್ನು ಬೆಳೆಸುತ್ತದೆ. ಈ ಕೆಳಗಿನ ದೃಷ್ಟಿಕೋನದಿಂದ ಇದು ಸರಿ. ಹೇಗೆ? ಒಂದು ಮನೋವಿಜ್ಞಾನ, ಸಮಾಜಶಾಸ್ತ್ರ, ತತ್ವಜ್ಞಾನ, ತಂತ್ರಜ್ಞಾನ ಇವೆಲ್ಲವುಗಳಲ್ಲಿ ಹೇಳದೆ ಮನೋವಿಜ್ಞಾನ ಆ ಒಂದು ಅಂಶವನ್ನು ಹೇಳುತ್ತೆ. ಹಾಗಾಗಿ ಮನೋವಿಜ್ಞಾನ ಸರಿಯಾದ ಉತ್ತರ. 39ನೇದು, ಕಿಶನ್ ಅನ್ನು ಸಮಾನ ಲಿಂಗ ಆಸಕ್ತಿ ಮತ್ತು ಸಾಮರ್ಥ್ಯವುಳ್ಳವರ ಸ್ನೇಹಿತರೊಂದಿಗೆ ಮಾತ್ರ ಆಟ ಆಡಲು ಬಯಸುತ್ತಾರೆ. ಅವರು ಈ ಬೆಳವಣಿಗೆಯ ಹಂತಕ್ಕೆ ಯಾವ ಹಂತಕ್ಕೆ ಸೇರ್ತಾನೆ ಅವನು ಕೆಳಗಿನವುಗಳಲ್ಲಿ ನೋಡಿದರೆ ಅವನು ಸಮಾನ ವಯಸ್ಕರ ಜೊತೆಗೆ ಆಟ ಆಡೋದು ಉತ್ತರ ಬಾಲ್ಯಾವಸ್ಥೆಯಲ್ಲಿ. ಹಾಗಾಗಿ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗತ್ತೆ. ಇನ್ನು 40ನೇ ಕ್ವಶನ್ ಅನ್ನು ನೋಡಿ, ಎಲ್ಲ ವಾಹನಗಳು ಕೆಂಪು ದೀಪ ಕಾಣಿಸಿದಾಗ ನಿಂತು ಹಸಿರು ದೀಪ ಕಾಣಿಸಿದಾಗ ಮುಂದೆ ಸಾಗುತ್ತವೆ. ಈ ಕಲಿಕೆಯ ಪರಿಣಾಮವಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಸೋಪಾದಿತ ಅನುಬಂಧಿತ ಕಲಿಕೆ ಅಂತ ಕರಿತೀವಿ. ಅಂದರೆ ಅಲ್ಲಿ ಆ್ಯಕ್ಚುಲ್ ಆಗಿ ಈ ಪ್ರತಿಯೊಬ್ಬರು ಕೂಡ ಅದನ್ನೇ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಮ್ಮಲ್ಲಿ ಇರುತ್ತೆ. ಅದರ ಆಧಾರದ ಮೇಲೆ ಅದನ್ನು ಸೋಪಾದಿತ ಅನುಬಂಧಿತ ಕಲಿಕೆ ಅಂತ ಕರಿತೀವಿ. ಓಕೆನಾ? ಇನ್ನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು 41ನೇದು, ಅಕ್ಷರಗಳ ಪದಗಳ ಕುಶಲತೆಯ ಶಬ್ದ ವೈಚಿತ್ರ್ಯ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅಕ್ಷರಗಳ ಮತ್ತು ಪದಗಳ ಕುಶಲತೆಯ ಶಬ್ದ ವೈಚಿತ್ರ್ಯ ನಮ್ಮಲ್ಲಿ ಏನು ಮೂಡುತ್ತಪ್ಪ ಅದು ಅಂದರೆ ಅನುಪ್ರಾಸನ, ಯಮಕನ, ಚಿತ್ರಕವಿತ್ವನ ಅಥವಾ ಚೇಕಾನುಪ್ರಾಸನ ಅಂತ ಕೇಳ್ತಾರೆ. ಅಂದರೆ ಅಲ್ಲಿಗೆ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಆ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಚಿತ್ರಕವಿತ್ವ ಅಂತೇಳಿ ಕರಿತೀವಿ ನಾವು ಅದನ್ನು. ಆ ಒಂದು ಚಿತ್ರಕವಿತ್ವ ಅನ್ನುವಂತಹ ಒಂದು ಏನಂತೀವಿ ನಾವು ಲಕ್ಷಣವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 42ನೇ ಕ್ವಶನ್ನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ವಿಷಯಗಳನ್ನು ಮೌಲ್ಯೀಕರಿಸುತ್ತಾ ತಳಸ್ಪರ್ಶಿಯಾಗಿ ವಾಚನ ಮಾಡುವುದು ಏನಂತ ಕರಿತೀವಿ ಅದನ್ನು? ಅದು ಏನು ಸೃಜನಶೀಲ ವಾಚನನ ಅಥವಾ ವಿಮರ್ಶಾತ್ಮಕ ವಾಚನನ ಅಥವಾ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೂ 2 ಆಪ್ಷನ್ ನೋಡೋದಾದರೆ 3ನೇ ಆಪ್ಷನ್ ಬಂದ್ಬಿಟ್ಟು ಸ್ಥೂಲ ವಾಚನನ ಅಥವಾ ಹಾಗೇನೆ 4ನೇ ಆಪ್ಷನ್ ಅನ್ನು ನೀವು ನೋಡೋದಾದ್ರೆ ಸೂಕ್ತ ವಾಚನನ. ಅಂದ್ರೆ ತಳಸ್ಪರ್ಶಿಯಾಗಿ ವಾಚನ ಮಾಡ್ತಕ್ಕಂಥದ್ದು ಆಕ್ಚುಲಿ ವಿಮರ್ಶಾತ್ಮಕ ವಾಚನ ಅಂತೇಳಿ ನಾವು ಆಯ್ಕೆಯನ್ನ ಮಾಡಬೇಕಾಗತ್ತೆ. 43ನೇ ಕ್ವಶನ್ನು,
ಪುನರ್ಬಲನವು ಕಲಿಕೆಯನ್ನು ಸ್ಥಿರಗೊಳಿಸುತ್ತದೆ ಎಂದು ಹೇಳಿಕೆ ನೀಡಿದವರು ಯಾರು? ಸೊ ಈ ಒಂದು ಹೇಳಿಕೆಯನ್ನು ನೀಡಿದವರು ಕೆಳಗಿನ 4 ಆಪ್ಷನ್ಗಳಲ್ಲಿ 1ನೇ ಆಪ್ಷನ್ ಅಲ್ಲಿ ಇರ್ತಕ್ಕಂತಹ BF ಸ್ಕಿನ್ನರ್ ಅಂತಕ್ಕಂಥವ್ರು ಏನಿದ್ದಾರೆ ಅವರು ಈ ಒಂದು ವಿಷಯವನ್ನು ಅಂದ್ರೆ ಈ ಒಂದು ಸೆಂಟೆನ್ಸ್ ಅನ್ನು ಹೇಳಿದ್ದಾರೆ. ಯಾವುದದು? ಪುನರ್ಬಲನವು ಕಲಿಕೆಯನ್ನು ಸ್ಥಿರಗೊಳಿಸುತ್ತದೆ ಅಂತಕ್ಕಂಥ ಹೇಳಿಕೆಯನ್ನ ನೀಡಿರ್ತಕ್ಕಂಥವ್ರು ಕೆಳಗಿನ 4ರಲ್ಲಿ BF ಸ್ಕಿನ್ನರ್ ಅಂತಕ್ಕಂಥವ್ರು ಆ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆನಾ? ಇದಾದ ನಂತರದಲ್ಲಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಸಾಕ್ರೆಟಿಸ್ ಪದ್ಧತಿ ಎಂದು ಹೆಸರಾಗಿರುವ ಬೋಧನಾ ಪದ್ಧತಿ ಯಾವ್ದಪ್ಪ? ಸೇಮ್ ಏನದು? ಪ್ರಶ್ನೆ ಕೇಳೋದು ಉತ್ತರ ಹೇಳೋದು ಅದೇನ್ ಬರ್ತಲ್ಲ ಆ ಪದ್ಧತಿ ಏನೇನಂತೀವಿ ನಾವು? ಪ್ರಶ್ನೋತ್ತರ ಪದ್ಧತಿ. ಇದು ಸಾಕ್ರೆಟಿಸ್ ಪದ್ಧತಿ ಅಂತೇಳಿ ಹೇಳ್ತಾರೆ. ಇದಾದ ನಂತರ 45ನೇ ಕ್ವಶನ್, ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಯಾರು? ಸೊ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಸ್ಟೀಫನ್ ಎಂ ಕೋರೆ, ನೆನ್ಪಿಟ್ಕೊಳ್ಬೇಕು. ಓಕೆನಾ? ಇದು ಕನ್ನಡ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿವು. ಓಕೆ, ಸೊ ಇದರ ಆದ ನಂತರದಲ್ಲಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಮಕ್ಕಳ ಸರ್ವತೋಮುಖ ವಿಕಾಸದ ದೃಷ್ಟಿಯಿಂದ ಅವರ ಕಲಿಕಾ ಸಾಧನೆಯ ಮಟ್ಟವನ್ನು ಮೌಲ್ಯೀಕರಿಸುವಂತಹದ್ದು ಯಾವ್ದಪ್ಪ ಅಂದ್ರೆ ಅದನ್ನ ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಿ. 2ನೇ ಆಪ್ಷನ್ ಅನ್ನ ಉತ್ತರವಾಗಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಓಕೆನಾ? ಇನ್ನು ಉಳಿದಿರ್ತಕ್ಕಂಥವುಗಳು ಇದು ಈ ಒಂದು ಹೇಳಿಕೆಗೆ ಸಂಬಂಧಪಡದೇ ಇರೋದ್ರಿಂದಾಗಿ 2ನೇ ಉತ್ತರವನ್ನು ಆಯ್ಕೆ ಮಾಡ್ತೀರಾ, ವ್ಯಾಪಕ ಮೌಲ್ಯಮಾಪನ. ಇನ್ನು 47ನೇ ಕ್ವಶನ್, ಸುಸಂಸ್ಕೃತದ ಪ್ರಸಿದ್ಧ ಕೃತಿ ಕುಮಾರ ಸಂಭವದ ಕರ್ತೃ ಯಾರು? ಅಂದ್ರೆ ಸಂಸ್ಕೃತದ ಪ್ರಸಿದ್ಧ ಕೃತಿ ಕುಮಾರ ಸಂಭವದ ಕರ್ತೃ ಯಾರು? ಇದನ್ನು ಬರೆದವರು ಕಾಳಿದಾಸ. ಹಾಗಾಗಿ 3ನೇ ಆಪ್ಷನ್ ಅನ್ನ 47ನೇ ಪ್ರಶ್ನೆಗೆ ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ. ಓಕೆನಾ? ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 48ನೇ ಕ್ವಶನ್. ಸೊ 48ನೇ ಕ್ವಶನ್ ಏನ್ ಹೇಳ್ತಾ ಇದೆ ಅಂತಕ್ಕಂಥದ್ದು ನೋಡೋದಾದ್ರೆ, ಗುಣಕ್ಕೆ ಮಚ್ಚರ ಒಂಟೆ ಅಂತಿದೆ. ಸೊ ಇದನ್ನ ಪ್ರಸಿದ್ಧ ಕವಿ ಯಾರು ಹೇಳಿದ್ರಪ್ಪ ಇದನ್ನ ಅಂತ ಅಂದ್ರೆ ಅದನ್ನ ಹೇಳಿದ್ದು ಹಳೆ ಕವಿ ರನ್ನ. ಓಕೆನಾ? ಸೊ ಇದು 2ನೇ ಆಪ್ಷನ್ ಅನ್ನು ಉತ್ತರವನ್ನಾಗಿ ನೀವು ಬರಿಬೇಕಾಗತ್ತೆ. 49ನೇ ಕ್ವಶನ್, ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಯಾರ ಕತೆ ಇದು? ಕೃಷ್ಣನ ಕಥೆನಾ, ರಾಮನ ಕಥೆನಾ, ಭರತನ ಕಥೆನಾ, ಅಥವಾ ಇನ್ನೊಂದು ಆಪ್ಷನ್ 4ನೇ ಆಪ್ಷನ್ ಕೊಟ್ಟಿದ್ದಾನೆ ಏನಪ್ಪಾ ಅಂತ ಹೇಳಿದ್ರೆ ಶಿವ ಕಥೆನಾ ಅಂತೇಳಿ. ಸೊ ಕುಮಾರವ್ಯಾಸ ಬರೆದಿದ್ದು ಕೃಷ್ಣ ಕಥೆ. ಹಾಗಾಗಿ 1ನೇ ಆಪ್ಷನ್ ಸರಿಯಾದ ಉತ್ತರ. 50ನೇ ಕ್ವಶನ್, ಪ್ರಗತಿಶೀಲ ಸಾಹಿತ್ಯದ ತವರು ಮನೆ ಯಾವುದು? ಸೊ ನೋಡಿ, ಪ್ರಗತಿಶೀಲ ಸಾಹಿತ್ಯದ ತವರು ಮನೆ ಅಮೆರಿಕಾ, ಜಪಾನ್, ಇಂಗ್ಲೆಂಡ್, ಜೊತೆಗೆ 4ನೇ ಆಪ್ಷನ್ ಗೆಸ್ ಮಾಡಿ ಯಾವುದು? ರಷ್ಯಾ. ಸೊ ಇವು 4ರಲ್ಲಿ ಪ್ರಗತಿಶೀಲ ಸಾಹಿತ್ಯದ ತವರು ಮನೆ ಯಾವುದಂತೆ? ರಷ್ಯಾ. ನೆನ್ಪಿಟ್ಕೊಳ್ಳಿ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 51ನೇ ಕ್ವಶನ್, ಎದೆಗೆ ಬಿದ್ದ ಅಕ್ಷರ ಈ ಕೃತಿಯ ಕರ್ತೃ ಯಾರು? ಸೊ ಈ ಒಂದು ಕೃತಿಯನ್ನ ಬರೆದಿರ್ತಕ್ಕಂಥವ್ರು ದೇವನೂರು ಮಹದೇವ. ಸೊ 1ನೇ ಕ್ವಶನ್ ಸರಿಯಾದ ಉತ್ತರ. 51ನೇ ಕ್ವಶನ್ಗೆ 1ನೇ ಆಪ್ಷನ್ ಅನ್ನ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 52ನೇ ಕ್ವಶನ್, ಇಂಚರ ಇದು ಕನ್ನಡದ ಯಾವ ಸಂಧಿ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡದ ಅಂತ ಕೊಟ್ಟಿರೋದ್ರಿಂದ 1ನೇ ಆಪ್ಷನ್ ಲೋಪ ಸಂಧಿ ಅಂತ ಹೇಳಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಇನ್ ಪ್ಲಸ್ ಅರ ಅಂದ್ರೆ ಇಂಚರ ಅಂತ ಆಗತ್ತೆ. ಸೊ ಅಲ್ಲಿ ನೀವು ಲೋಪ ಸಂಧಿ ಅಂತ ಬರೀಬೇಕಾಗತ್ತೆ. ಇನ್ನು 53ನೇ ಕ್ವಶನ್, ಕಂಚಗಾರ ಈ ಪದದಲ್ಲಿರುವುದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಅಬ್ಸರ್ವ್ ಮಾಡ್ತಾ ಬಂದ್ರೆ ಇಲ್ಲಿ ಕಂಚಗಾರದಲ್ಲಿ ತದ್ದಿತ ಪ್ರತ್ಯಯ ಇರ್ತಕ್ಕಂಥದ್ದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಇನ್ನ 54ನೇ ಕ್ವಶನ್, ವಿಶೇಷಣ ಅಂದ್ರೆ ಏನು? ಸೊ ವಿಶೇಷಣ ಅಂತ ಹೇಳಿದ್ರೆ ಅದನ್ನ ಗುಣವಾಚಕ, ಉಪಮಾವಾಚಕ, ಗೌಣಗೊಳಿಸುವುದು, ಅಥವಾ ಇನ್ನೊಂದು ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಗುಣಗುಣಿಸುವುದು ಅಂತೇಳಿ. ಇವು 4ರಲ್ಲಿ ಗುಣವಾಚಕ ಸರಿಯಾದ ಉತ್ತರ. ಇನ್ನು 55ನೇದು, ತಾನ್ ಎಂಬುದು ಅಂದ್ರೆ ತಾನ್ ಅಂದ್ರೆ ಅದರ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ತಾನ್ ಎಂಬುದು ಒಂದು ಆತ್ಮಾರ್ಥಕ ಸರ್ವನಾಮ ಅಂತೇಳಿ ನೀವು ಇದಕ್ಕೆ 55ನೇದಕ್ಕೆ 2ನೇ ಆಪ್ಷನ್ ಅನ್ನು ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 56ನೇದು, ಸಾಗರ ಪುತ್ರ ಸಾರಿನ ಮಿತ್ರ. ಇದು ಒಂದು ರೀತಿಯಲ್ಲಿ ಗಾದೆ ರೂಪದಲ್ಲಿ ಅಂದ್ರೆ ಒಡಚಿನ ರೂಪದಲ್ಲಿ, ಒಡಕು ಅಂತ ಹೇಳ್ತಿರಲ್ಲ ನೀವು, ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಸಾಗರ ಪುತ್ರ ಅಂದ್ರೆ ಸಾಗರದಲ್ಲಿ ಸಿಗ್ತಕ್ಕಂಥದ್ದು, ಸಾಗರದಲ್ಲಿ ಹುಟ್ಟೋದು, ಸಾರಿಗೆ ಹಾಕೋದು ಯಾವುದದು? ಉಪ್ಪು. ಸರಿಯಾದ ಉತ್ತರ 2ನೇ ಆಪ್ಷನ್ ಅನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 57ನೇ ಕ್ವಶನ್, ಮಹಾಛಂದಸ್ಸನ್ನು ಮೊದಲು ಬಳಸಿದವರು. ಸೊ ಮಹಾಛಂದಸ್ಸನ್ನ
ಕನ್ನಡದ ಕವಿಗಳಲ್ಲಿ ಹೆಚ್ಚಾಗಿ ಮೊದಲನೇದಾಗಿ ಬಳಕೆ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಕೆಳಗೆ ಕೊಟ್ಟಿರುವ 4 ಕವಿಗಳು ಹೊಸಗನ್ನಡದ ಕವಿಗಳು, ಆದರೂ ಕೂಡ ಅದರಲ್ಲಿ ಹಳೆಗನ್ನಡದ ಕವಿಗಳು ಕೂಡ ಇದ್ದಾರೆ. ಸೊ ಇದರಲ್ಲಿ ಮಹಾಛಂದಸ್ಸನ್ನು ಬಳಸಿರೋದು ಕುವೆಂಪು, 2ನೇ ಆಪ್ಷನ್ ಸರಿ. 58ನೇ ಕ್ವಶನ್, ನಜಬಜ ಜಂಜರಂ ಇದು ಒಂದು ಸಂಕೇತ. ಈ ಒಂದು ಸಂಕೇತವನ್ನ ಯಾವ ಲಕ್ಷಣವನ್ನು ಹೊಂದಿರುತ್ತೆ ಅಂದ್ರೆ ಯಾವ ವೃತ್ತ ಆ ಒಂದು ಲಕ್ಷಣವನ್ನು ಹೊಂದಿರುತ್ತೆ? ಅದು ಚಂಪಕಮಾಲೆ ವೃತ್ತಕ್ಕೆ ನಜಬಜ ಜಂಜರಂ ಅಂತಕ್ಕಂತಹದ್ದನ್ನ ಛಂದಸ್ಸಿನಲ್ಲಿ ನಾವೇನ್ ಮಾಡ್ತೀವಿ, ವಿಭಾಗಗಳನ್ನ ಮಾಡ್ತೀವಿ. ಇನ್ನು 59ನೇ ಕ್ವಶನ್, ಮುಖ ಕಮಲ ಅಂದ್ರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆ ಏನಿದೆ ಅಂದ್ರೆ ಮುಖ ಮತ್ತೆ ಕಮಲ ಎರಡನ್ನೂ ಹೋಲಿಕೆ ಮಾಡಿ ಕಮಲನೇ ಮುಖ ಅಥವಾ ಮುಖನೇ ಕಮಲ ಅನ್ನೋದನ್ನ ಕೊಡ್ತಾ ಇದೆ. ಅಂದ್ರೆ ಈ ಒಂದು ಅಲಂಕಾರ ಯಾವುದನ್ನ ಹೇಳುತ್ತೆ ಅಂದ್ರೆ ಕೊಟ್ಟಿರುವ 4 ಅಲಂಕಾರಗಳಲ್ಲಿ ಇದಕ್ಕೆ ಅಪ್ಲೈ ಆಗ್ತಕ್ಕಂಥ ಅಲಂಕಾರ ಯಾವುದು? ರೂಪಕ ಅಲಂಕಾರ ಆಗಿರುತ್ತೆ. ಓಕೆನಾ? ಇದು 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು 60ನೇದು, ಪದ್ಯಗಳನ್ನು ಓದುವಾಗ ನಿಲ್ಲಿಸುವ ಸ್ಥಳ. ಅಂದ್ರೆ ಪದ್ಯಗಳನ್ನು ಓದಬೇಕಾದ್ರೆ ಮಧ್ಯ ಗ್ಯಾಪ್ ಮಾಡ್ತೀವಲ್ಲ, ಆ ಗ್ಯಾಪಿಗೆ ಏನಂತ ಕರಿತೀವಿ? ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಕೆಳಗಡೆ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯತಿ ಎನ್ನುವಂತಹದ್ದು ಸರಿಯಾದ ಉತ್ತರ ಇರುತ್ತೆ. ಸೊ ದಟ್ 1ನೇ ಆಪ್ಷನ್ ಅನ್ನ ಆಯ್ಕೆ ಮಾಡಬೇಕು, ಯತಿ. ರೈಟ್. ಸೊ ಇಲ್ಲಿಯವರೆಗೂ ಸುಮಾರು 60 ಪ್ರಶ್ನೆಗಳನ್ನ ಇವತ್ತು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ. ಇದೇ 2015ರ ಮುಂದಿನ ಪ್ರಶ್ನೆಗಳು ಇಂಗ್ಲಿಷು, EVS, ಗಣಿತ ಈ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ. ಸೊ ಆ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್. ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬೈ ಬಾಯ್.